ಲೈಫಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತಿಂದ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಹ್ಯಾಡ್ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ನಮ್ಮ ಅಮ್ಮ ಫ್ಯಾನ್ಸ್ನ ನೋಡಿ ಇವರಂತೆ. ಇವರು ಕೇಳಿದ್ರಂತೆ ನೀವು ಚಿಲುಬಲಿ ಏನೇ ಚಿಲುಬಲಿ ಏಯ್ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ಲೈಫಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತಿಂದ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಹ್ಯಾಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಪ್ರತಿದಿನ 7 ಗಂಟೆಗೆ ಎದ್ದೇಳ್ತಾ ಇದ್ದೆ, ಇವತ್ತಿಂದ 6:30ಗೆ ಎದ್ದೇಳೋಣ ಅಂತ. ಮತ್ತು ನಾನು ಪ್ರೀ ವರ್ಕೌಟಿಗೆ ಜಸ್ಟ್ ಒಂದು ಬಾಳೆಹಣ್ಣು ಆ ಥರ ತಿಂತಾಯಿದ್ದೆ. ಸೊ ಇವತ್ತಿಂದ ನೋಡೋಣ, ಬ್ಲ್ಯಾಕ್ ಕಾಫಿ ಆ್ಯಡ್ ಮಾಡೋಣ. ಬ್ಲ್ಯಾಕ್ ಕಾಫಿ ಮತ್ತು ಬಾಳೆಹಣ್ಣು ತಿನ್ಕೊಂಡು ಸೊ ಜಿಮ್ಮಿಗೆ ಹೋಗೋಣ. ಇವತ್ತಿನ ಡೇ ಹೆಂಗಿರುತ್ತೆ ನೋಡೋಣ, ಬನ್ನಿ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ 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 ಫ್ರೆಶ್ ಅಪ್ ಆಗಿದ್ದಾಯ್ತು. ಈಗ ಬ್ಲ್ಯಾಕ್ ಕಾಫಿನ ಟ್ರೈ ಮಾಡೋಣ. ನಾನು ಇಲ್ಲಿ ತನಕ ಯಾವತ್ತು ಬ್ಲ್ಯಾಕ್ ಕಾಫಿನ ಟ್ರೈ ಮಾಡಿಲ್ಲ. ಫಸ್ಟ್ ಟೈಮು ಬ್ಲ್ಯಾಕ್ ಕಾಫಿನ ಟ್ರೈ ಮಾಡ್ತಾ ಇರೋದು. ಗೊತ್ತಿಲ್ಲ, ಅಂದರೆ ನಂಗೆ ಟೀ ಕಾಫಿನೂ ಅಭ್ಯಾಸ ಇಲ್ಲ. ನೋಡೋಣ ಗೈಸ್, ಫುಲ್ ಬಿಸಿ ಐತೆ. ಬಿಸಿ ಕುಡಿದ್ಬಿಟ್ರೆ ನಾಲ್ಗೆ ಎಲ್ಲ ಸುಟ್ಟೋ ಹೊಡುತ್ತೆ. ಸೊ ಸ್ವಲ್ಪ ಹೊತ್ತು ಆರಿಸ್ಕೊಂಡು ಕುಡಿಯೋಣ ಬನ್ನಿ. ಗಮ್ ಅಂತ ಐತೆ ಗೈಸ್, ಲೆವಿಸ್ಟಾ. ಗೈಸ್ ಸ್ವಲ್ಪ ಕಹಿ ಇದೆ. ಅಂದರೆ ಇದಕ್ಕೆ ನೋ ಶುಗರ್ ನೋ ಜಾಗರಿ ಯಾವುದೂ ಇರಲ್ಲ. ಪ್ಲೈನು ಜಸ್ಟು ಹಾಟ್ ವಾಟ್ರಾಗೆ ಕಾಫಿ ಪೌಡರ್ ಹಾಕೊಂಡು ಕುಡಿಯೋದು. ಸ್ವಲ್ಪ ಕಹಿ ಐತೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಸೊ ಈಗ ಇದನ್ನ ಮುಗಿಸಿ ಜಿಮ್ಗೆ ಓಡೋಣ ಬನ್ನಿ. ಗೈಸ್ ಇವಾಗ ಕಾರ್ನ ಅನ್ಲಾಕ್ ಮಾಡ್ತೀನಿ. ಚಿಲಿಬುಲಿ ಸೌಂಡ್ ಅದನ್ನು ಕೇಳಿಸ್ಕೊಂಡು ಹೆಂಗೆ ಬರ್ತಾರೆ ನೋಡ್ತಾ. ಚಿಲುಬಲಿ ಏನೇ ಚಿಲುಬಲಿ ಏಯ್ ಏನು ಚಿಲುಬಲಿ, ಎಲ್ಲಿ ಅವಳು? ನಿಮ್ಮ ಅಕ್ಕ ಇಲ್ಲೇ ಚಿಲುಬಲಿ. ಹಾಂ ನೋಡಿ ಗೈಸ್, ಯಾರೋ ಹೊಡೆದ್ಬಿಟ್ಟವ್ರೆ ಪಾಪ, ಗಾಯ ಆಗ್ಬಿಟ್ಟೈತೆ. ನಾನು ಹಿಂದೆ ಇದ್ದಾಗ ಇವೆಲ್ಲ ಆಗುತ್ತೆ ಗೈಸ್. ಆಮೇಲೆ ಬರ್ತೀನಿ. ಬಾಯ್ ಬಾಯ್. ಪಾಪ ನಮ್ಮ ಚಿಲುಬಲಿಗೆ ಯಾರೋ ಹೊಡೆದ್ಬಿಟ್ಟವ್ರೆ. ಇಲ್ಲಿ ಕರೆಕ್ಟಾಗಿ ಹಣೆ ಮೇಲೆ ಗಾಯ ಆಗ್ಬಿಟ್ಟೈತೆ ಗೈಸ್. ಅಂದರೆ ಅದು ಹೊಡೆದಿರೋದ ಅಥವಾ ಅವ್ನು ಕರಿಯಾಗಿ ಕಚ್ಚಿರೋದ ಕರೆಕ್ಟಾಗಿ ಗೊತ್ತಿಲ್ಲ. ಅದು ನಾನು ಶಬರಿಮಲೆಗೆ ಹೋದಾಗ ಆಗಿರೋದು. ಪಾಪ ಪರವಾಗಿಲ್ಲ, ಗಾಯ ವಾಸಿ ಆಗೈತೆ. ಗೈಸ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಮಿನಿ ಶಾಂತಮ್ಮವರು ಬಂದ್ಬಿಟ್ಟವ್ರೆ. ಅವರು ಮಗಳ ಮನೆಗೆ ಹೋಗಿದ್ರು ಜಾತ್ರೆಗೆ ಅಂತ. ಫೋನ್ ಮಾಡಿದೆ, ಬರ್ತಾ ಇದ್ದೀನಿ ಕರ್ಕೊಬರ್ತೀನಿ ಅಂತ. ಫೋನ್ ರಿಸೀವ್ ಮಾಡಲಿಲ್ಲ. ನಾನು ಬಂದೆ, ಅಷ್ಟರಲ್ಲಿ ಅವರು ಬಂದರು. ಪಾಪ ಮಗಳ ಮನೆಯಿಂದ ಏನು ತಿಂಡಿ ತಂದಿದ್ಯಮ್ಮ? ಬಿರಿಯಾನಿ, ಎಗ್ ಬಿರಿಯಾನಿ ತಂದವ್ರೆ ಗೈಸ್. ಬಿರಿಯಾನಿ, ಚಿಕನ್ ಸಾರು. ಎಗ್ ಬಿರಿಯಾನಿ ಚಿಕನ್ ಸಾಂಬಾರು ತಂದವ್ರೆ ಗೈಸ್. ಬ್ರೇಕ್ಫಾಸ್ಟ್ ವರ್ಕೌಟ್ ಮುಗಿತಲ್ಲ, ಈಗ ಭರ್ಜರಿಯಾಗಿ ಎಗ್ ಬಿರಿಯಾನಿ ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ. ಚಿಕನ್ ಸಾಂಬಾರು ನಾನು ತಿನ್ನಲ್ಲ. ಮುಗಿತಾ ಜಾತ್ರೆ? ಮುಗೀತು, ಮುಗಿಸ್ಕೊಂಬಂದವ್ರೆ ಗೈಸ್. ಒಂದು ದಿವಸದ ಜಾತ್ರೆ ಗೈಸ್. ಹೊಟ್ಟೆ ಸಿದೈತೆ, ತಿಂಡಿ ತಿನ್ಬಿಡೋಣ ಬನ್ನಿ. ಗೈಸ್ ವಿಷಯ ಏನಪ್ಪ ಅಂದರೆ, ನಮ್ಮಮ್ಮ ಬೆಳಗ್ಗೆ ಬಸ್ಸಲ್ಲಿ ಬರ್ಬೇಕಾರೆ ಯಾರೋ ನಮ್ಮಮ್ಮ ಮಾಸ್ಕ್ ಹಾಕೊಂಡು ಕೂತಿತ್ತಂತೆ. ಅಂದ್ರೂ ಅಕ್ಕ ಯಾರೋ ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತೇಳ್ಬಿಟ್ಟು ಕೇಳಿದ್ರಂತೆ. ಅದಕ್ಕೆ ಯಾರು ಅಂತ ಕೇಳಿದ್ಕೆ ನಮ್ಮಮ್ಮ ಫೋಟೋ ತಗೊಂಬಂದೈತೆ ಯಾರು ಅಂತೆಲ್ಲಮ್ಮ. ನೋಡಿ ಗಾಯ್ಸ್, ನಮ್ಮಮ್ಮ ಫ್ಯಾನ್ಸ್ನ ನೋಡಿ ಇವರಂತೆ. ಇವರು ಕೇಳಿದ್ರಂತೆ ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತ. ಚೆನ್ನಾಗಿ ಮಾಡ್ತೀರ ಕಣಕ್ಕ. ನೋಡಿ ಗಾಯ್ಸ್, ನಮ್ಮಮ್ಮ ಫ್ಯಾನ್ಸ್ ಎಲ್ಲ ಕಡೆ ಫ್ಯಾನ್ಸ್ ಗಾಯ್ಸ್ ನಮ್ಮಮ್ಮಂಗೆ. ಮಾಸ್ಕ್ ಹಾಕೊಂಡಿದ್ದೀನಿ, ಅದ್ರಲ್ಲೂ ಕೇಳ್ತಾಳೆ ಅಮ್ಮ ಗೊತ್ತಿಡ್ದು. ಮಾಸ್ಕ್ ಹಾಕೊಂಡಿದ್ರು ನಮ್ಮಮ್ಮನ ಅದ್ರಲ್ಲೂ ಗುರ್ತಿ ಹಿಡಿದು ಕೇಳ್ತಾವ್ರಂತೆ ಗಾಯ್ಸ್. ಸ್ಟಾರ್ ಆಗ್ಬಿಟ್ಟೆ ಶಾಂತಮ್ಮ, ನೀನು ಸ್ಟಾರ್ ಆಗ್ಬಿಟ್ಟೆ. ಎಲ್ಲ ನಿಮ್ ದಯೆ. ಓ ಭ್ರಮೆ. ಏನ್ರಿ ಚಿಲುಬಲಿ? ಯಾರು ಕರ್ತಿದ್ ನಿಮ್ನ? ಯಾರ ಕರ್ತಿದ್ದು? ಗೈಸ್
ಇವತ್ತಿನ ನನ್ನ ಔಟ್ಫಿಟ್ಟು ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಬನ್ನಿ ಹೋಗೋಣ, ಅಂಗಡಿ ಹತ್ರ ಹೋಗ್ಬೇಕು. ಸೊ ದಾಸ್ಪೇಟೆಗೆ ಹೋಗ್ಬೇಕು, ನೋಡೋಣ. ಸೊ ಇವತ್ತಿನ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಔಟ್ ಆಫ್ 10 ರೇಟಿಂಗ್ ಎಷ್ಟು ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಫುಲ್ಲು ನಮ್ಮ ಅಂಗಡಿ ಎದುರುಗಡೆ ಫುಲ್ ಟ್ರಾಫಿಕ್ ಜಾಮು, ಸಖತ್ ಜನ. ಬಾಯ್ಲಿ 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 ಹೋಗೋಣ. ಏಯ್ ಬಾಯ್ಲಿ. ಹಾ ಹಾ ಗೈಸ್, ನಮ್ಮ ಮಲ್ಲಮ್ಮ ಒಂದೈತೆ. ಏನು ಬಾಯಿಲಿ ಮಲ್ಲಮ್ಮ, ಏನ್ ಸಮಾಚಾರ? ಕೆಲ್ಸ ಮುಗೀತಾ? ದೇವಸ್ಥಾನಕ್ಕೆ ಹೋಗಿದ್ದಾ? ಹಾ, ಪ್ರಸಾದ ಇಸ್ಕೊಂಬಂದ? ಇಲ್ಲ, ಯಾಕೆ? ಅಲ್ಲೇ ತಿನ್ ಬಂದ? ಏನೇನ್ ತಿಂದೆ? ಬೋಂಡ, ಇಡ್ಲಿ, ವಡೆ. ಗೈಸ್ ಪಾಪ ನಮ್ಮ ಮಲ್ಲಮ್ಮ ಈಗ ಕೆಲಸ ಮುಗಿಸ್ಕೊಂಡು ಹೋಗ್ತೈತೆ ಗೈಸ್. ಅಲ್ವಾ ಮಲ್ಲಮ್ಮ, ಕೆಲಸ ಮುಗೀತಾ? ಇನ್ನ ನಿಮ್ ಮದುವೆ ಮಾಡಕ್ ಹುಡುಗಿ ನೋಡ್ತೀನಿ ಅಂದೆ, ನೋಡ್ಲೇ ಇಲ್ವಲ್ಲ ಮಲ್ಲಮ್ಮ? ಯಾರು? ನಾನ್ ಹೇಳುದ್ನ? ಏನಂತ ಏನಂತ ಹೇಳಿರು? ಮಗಳು ಒಂದು ಕೋಟಿ ಕೊಡ್ತಾರಂತ. ನನ್ಗ 1 ಕೋಟಿ ಕೊಟ್ಟು ಮಗಳು ಕೊಟ್ಟು ಮದುವೆ ಮಾಡ್ಕೊಡ್ತಾರಂತ? ಅಯ್ಯಯ್ಯಪ್ಪ, ನೀನ್ ನೋಡಿರೋದ ಭಟ್ರು ನೋಡಿರೋದ? ಅವರ ಭಟ್ರ. ನೀನ್ ನೋಡಿಲ್ವಾ? ನೀನ್ ನೋಡು ಅಂತಲ್ವ ಹೇಳಿ. ಅವ್ರ ಮನಿ ನೋಡಿ ನಂದ, ನಾವ್ ಮನಿ ನೋಡಲ್ಪ. ಒಂದು ಹೋಟೆಲ್ ಅಂಗಡಿ ಇಟ್ಟಿದ್ರು, ಇದನ್ನ ಬಿಟ್ಟು ಬಟ್ಟೆ ಅಂಗಡಿ ಇಟ್ರ. ಅವ್ರ ಮನಿ ಐತಿ, ಹೊಲ ಐತಿ ಅಂದ. ಅದ ಇನ್ನೂ ಒಂದ್ ಅಂಗಡಿ ಐತಂತ ಅಂದ್ಯ. ಈಗ ನೀನು ನನ್ಗೆ ಹುಡುಗಿ ನೋಡ್ಚೇ ಇಲ್ವಾ? ಮತ್ತ ಅವ ಅಣ್ಣನ ಹೇಳ್ದ. ಅವ್ಳದ್ ಬಿಡು, ನೀನ್ ನೋಡ್ಚೇ ಇಲ್ವಾ ನಂಗೆ? ಎಲ್ಲ ಎಲ್ಲಾರ ನೋಡು, ಇದ ಊರಾಗ ಯಾವ ಊರಾಗನ ನೋಡು. ನೀನ್ ತೋರ್ಸಿದ ಹುಡುಗಿ ಮದ್ವೆ ಆತೀನಿ. ನನಗೆ ರಜೆನ ಕೊಡಂಗಿಲ್ಲ. ನಿನಗೆ ಏನ್ ಮಾಡ್ಕೊಂಡ್ ಬರತ್ತೆ? ರಜೆ ಕೊಟ್ರ ರಜೆ ಹಾಕೊಂಡ್ ಹೋಗ್ಬೇಕಪ್ಪ, ನನ್ಗೋಸ್ಕರ ಅಷ್ಟು ಮಾಡಲ್ಲ ನೀನು. ಚಲೋ ಸೀರೆ ಉಟ್ಕೊಂಡ ನನ್ ಮದ್ವಿಗ್ ನಿಂಗೆ ರೇಷ್ಮೆ ಸೀರೆ ಕೊಡಿಸ್ತೀನಿ. ಅವಾಗ ಸಾಯ್ತೇನೆ ಬಿಡ್ತೇನೆ. ಇದೇ ಮಲ್ಲಮ್ಮ ಹಿಂಗ ಅನ್ಬಿಟ್ಟೆ. ಕಾಲು ಮಂಡಿ ಹೊಂಟ ಬಿಟ್ಟವು. ವಯಸ್ಸಾಯ್ತು. ಎಷ್ಟು ವರ್ಷ ನಿಂಗೀಗ? ಎಷ್ಟು ವರ್ಷ? 60 70 ಮತ್ತೆ ಎಲ್ಲಿ ವಯಸ್ಸಾಯ್ತು ನಿಂಗೆ? ನೀವ್ ನೋಡಿ ಇನ್ನ ಹೆಂಗಿದ್ಯಾ? ಹಿಂಗಾಗಿ ನಾಳೆ ವರ್ಷಕ್ಕ ಮದುವೆ ಆಗಿತ್ತು ನಂದು. ಎಷ್ಟು ವರ್ಷಕ್ಕೆ? 12 ವರ್ಷಕ್ಕೆ. 12 ವರ್ಷಕ್ಕೆ ಮದುವೆ ಆಗ್ಬಿಟ್ಟ ನೀನು? ಸಾದ್ರ ನಾವು ಕೊಟ್ಟಿದ್ದೀವಿ. ನಿಮ್ಮ ಮಾವಂಗೆ ಕೊಟ್ಟು ಮದುವೆ ಮಾಡಿದ? ಗೈಸ್, ನಮ್ಮ ಮಲ್ಲಮ್ಮಂಗೆ 12 ವರ್ಷಕ್ಕೆ ಮದುವೆ ಆಗ್ಬಿಟ್ಟೆ. ಈಗ ಮಲ್ಲಮ್ಮಂಗೆ ಎಷ್ಟು ಜನ ಮಕ್ಳು ಮಲ್ಲಮ್ಮ ನಿಂಗೆ? 4 ಮಂದಿ. 4 ಮಂದಿ ಹೆಣ್ಮಕ್ಳು, ಗಂಡ್ ಮಕ್ಳು ಇಲ್ಲ. ಹೆಣ್ಮಕ್ಳಿಲ್ಲ, 4 ಮಂದಿ ಹೆಣ್ಮಕ್ಳು, 9 ಮೊಮ್ಮಕ್ಳು. 9 ಮೊಮ್ಮಕ್ಳು. ಗೈಸ್, ನಮ್ಮ ಮಲ್ಲಮ್ಮಂಗೆ ಅಲ್ಲಿಗೆ 4 ಜನ ಹೆಣ್ಮಕ್ಳು, 9 ಮೊಮ್ಮಕ್ಳು ಆಗ್ಬಿಟ್ಟಾರೆ ಗೈಸ್. ಈಗ ನಮ್ಮ ಮಲ್ಲಮ್ಮ ನಂಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡಿಸುತ್ತೆ. ನನ್ ಮದ್ವಿಗೆ ಮಲ್ಲಮ್ಮಂಗೆ ಒಂದು ಒಳ್ಳೆ ರೇಷ್ಮೆ ಸೀರೆ. 1 ಕೋಟಿ ಕೊಡ್ತಾರಂತ ಒಬ್ಬಕ್ಕೆ ಮಗಳೇ ಅಂತ. ಒಳ್ಳ ಅಂತ ನೋಡ್ರಿ, ನೀವ್ ಮೊಬೈಲ್ ಹೂ ಅಂತೀರಲ್ಲ. ಅವ್ರಿಗೆ ಅಂದಿದ್ದೀವಿ ನಾನು. ಇವ್ರಿಗ ವ್ಯೂವರ್ಸ್ ಕೇಳ್ತಿದ್ಯಾ? ಹೇಳಂಗಂತ 1 ಕೋಟಿ ಕೊಡ್ತಾರಂತ್ರಿ. ಅಂದ್ರು ಮದ್ವೆ ಆಗಂಗಿಲ್ರಿ ಹುಡುಗ. ಒಬ್ಬಕ್ಕೆ ಮಗಳೇ ಅಂತ. ಇನ್ನು ಅದ್ ಬಿಟ್ಟು ಇನ್ನೊಂದ್ ಹೇಳ್ರಿ ಅಂತಾರ. ಇನ್ನೊಂದ್ ಹೇಳ್ರಿ ಅಂತ. ನಂಗೆ ಗೈಸ್, ನಂಗೆ ನಮ್ಮ ಮಲ್ಲಮ್ಮ ತೋರ್ಸೋ ಹುಡುಗಿನೇ ಆಗ್ಬೇಕು. ಏನ್ ಮಲ್ಲಮ್ಮ, ನೀನ್ ತೋರ್ಸೋ ಹುಡುಗಿನೇ ಬೇಕು ನಂಗೆ. ಗೈಸ್, ಇದೇನಪ್ಪ ಇದು ಈ ತರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡೋರೆ ಅಂತ ನೋಡ್ತಾ ಇದ್ದೀರಾ. ಆಗಸ್ಟ್ 3, 4, 5, 6, 7 ಅಂದ್ರೆ 3ರಿಂದ 7ನೇ ತಾರೀಕುವರೆಗೂ ಇಲ್ಲಿ ಕೊಲ್ಲಾಪುರದಮ್ಮನ ಜಾತ್ರೆ ಗೈಸ್. ನಮ್ಮ ಹನುಮಂತಪುರದಲ್ಲಿ ಕೊಲ್ಲಾಪುರದಮ್ಮನ ಜಾತ್ರೆ. ಸೊ ಅದಕ್ಕೆ ಈಗ್ಲಿಂದನೇ ಫುಲ್ಲು ಈ ತರ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡೋರೆ, ಸಕ್ಕದಾಗಿ ಮಾಡೋರೆ ಗೈಸ್. ಆ್ಯಕ್ಚುಲಿ ಈ ಥರ ಎಲ್ಲ ನಾವು ನೋಡ್ತಾ ಇದ್ದು ದಸರಾದಲ್ಲಿ. ಬಟ್ ಫಸ್ಟ್ ಟೈಮು ನಮ್ಮ ತುಮಕೂರಲ್ಲಿ ಈ ಥರ ಏರಿಯಾ ಜಾತ್ರೆಗೆ ಮಾಡಿರೋದು ಗೈಸ್. 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಗೈಸ್. ಎಲ್ಲರೂ ಬಂದ್ಬಿಡಿ ತುಮಕೂರಿಗೆ, ಹನುಮಂತಪುರಕ್ಕೆ ಜಾತ್ರೆಗೆ. ನಾನ್ ವೆಜ್ ಊಟ ಭರ್ಜರಿಯಾಗಿರುತ್ತೆ. ಎಲ್ಲರೂ ಸೇರ್ಕೊಂಡು ಜಾತ್ರೆ ಮಾಡೋಣ ಜೋರಾಗಿ. ಗೈಸ್, ಇದು ಇವತ್ತಿನ ಸಮಾಚಾರ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.